ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಿಂದಿನ ವ್ಲಾಗಲ್ಲಿ ನಾನು ನೇಪಾಳಿಂದ ಡೆಲ್ಲಿಯಿಂದ ನನ್ನ ಫ್ರೆಂಡ್ನ ಮೀಟ್ ಮಾಡಿ ಡೆಲ್ಲಿ ಟು ಹರಿದ್ವಾರ್ ರೀಚ್ ಆಗಿದ್ವಿ. ಆ ವ್ಲಾಗ್ನ ನಾನು ಹಾಕಿದ್ದೆ, ನೀವೆಲ್ಲ ನೋಡಿರ್ತೀರಾ ಅಂದ್ಕೊತೀನಿ. ಇವತ್ತು ಹರಿದ್ವಾರಿಂದ ಸ್ವಯಂ ಪ್ರಯಾಗ್ ವಿಡಿಯೋನ ನೀವು ನೋಡ್ತೀರಾ. Welcome back to my YouTube channel. This is day 3 of Kedarnath trip, our Kedarnath trip. ಸೊ ಇವತ್ತು ನಾವು ಹೊರಡ್ತಾ ಇರೋದು ಸೋನ್ ಪ್ರಯಾಗಿಗೆ. ಟೈಮ್ ಬಂದುಬಿಟ್ಟು 4:24 ಆಗಿದೆ. 3:30ಗೆ ಎದ್ದು ಇಬ್ಬರು ರೆಡಿಯಾಗಿ ಕೂತಿದ್ದೀವಿ. ಇವಾಗ ಬಂದುಬಿಟ್ಟು ಸೋನ್ ಪ್ರಯಾಗಿಗೆ ಹೊರಡಬೇಕು. ಬಸ್ ಸ್ಟಾಪ್ ಅಥವಾ ರೈಲ್ವೆ ಸ್ಟೇಷನ್ಗೆ ಹೋದರೆ ಸೋನ್ ಪ್ರಯಾಗಿಗೆ ಗಾಡಿ ಸಿಗುತ್ತೆ. ಪ್ರೈವೇಟ್ ಗಾಡಿ ಅಥವಾ ಗೌರ್ಮೆಂಟ್ ಗಾಡಿ ಯಾವುದ್ರಲ್ಲಾದರೂ ಹೊರಡ್ಬೋದು. ಅದಕ್ಕಿಂತ ಮುಂಚೆ ನಾವು ಬುಕ್ ಮಾಡಿರುವಂಥ ಆಶ್ರಮ್, ಚಿಕ್ಕದು ರೂಮ್ ಇದು ಗೌರ್ಮೆಂಟ್ ಆಶ್ರಮ್ ಅಂತ ಹೇಳ್ತಾರೆ, ಅಥವಾ ಏನು ಹೇಳ್ತಾರೆ ಇದಕ್ಕೆ, ಧರ್ಮಶಾಲಾ ಈ ಥರ ಕರೀತಾರೆ ಇದನ್ನು. ಸೊ ಹೇಗಿದೆ ಚಿಕ್ಕದಾಗಿ ತೋರಿಸ್ತೀವಿ. ಸೊ ಇದು ಡೋರಿಂದ ಬಂದಿದ್ದ ತಕ್ಷಣ ಇಷ್ಟೇ ಚಿಕ್ಕದ ರೂಮು, ತುಂಬ ಮೆಸ್ ಆಗಿಬಿಟ್ಟಿದೆ. ಅಂದರೆ ನಾವು ಇವಾಗ ಹೊರಡ್ತಾ ಇದ್ದೀವಲ್ಲ, ಸೊ ಎಲ್ಲ ತೆಗೆದಿಡಬೇಕು. ಇದೊಂದು ಕಬೋರ್ಡ್ ಕೊಟ್ಟಿದ್ದಾರೆ, ಇದೊಂದು ಬೆಡ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಬೆಡ್ ಇದೆ. ಸೊ ಆ ಕಡೆ ಬಂದುಬಿಟ್ಟು ಬಾತ್ರೂಮ್. ಈವನ್ ಬಾತ್ರೂಮ್ ಕೂಡ ತುಂಬಾ ಹೈಜೀನ್ ಆಗಿ ತುಂಬಾ ಚೆನ್ನಾಗಿತ್ತು. ವರ್ತ್ ಅನಿಸುತ್ತೆ ಈ ಅಮೌಂಟ್ಗೆ. ಇಷ್ಟೇ ಚಿಕ್ಕ ರೂಮ್. ನಮ್ಮ ಡಾರ್ಲಿಂಗ್ ರೆಡಿ ಆಗಿದ್ದಾರೆ. ಸೇ ಹಾಯ್. ಎನರ್ಜೆಟಿಕ್ ಆಗಿ ರೂಮಿಂದ ಚೆಕ್ಔಟ್ ಮಾಡೋಣ ಅಂತ ಆಚೆ ಕಡೆ ಬಂದರೆ ಈ ಥರ ಅಡುಗೆನ ಮಾಡ್ತಾಯಿದ್ರು. ಏನಪ್ಪ ಇದು ಬೆಳಗ್ಗೆನೇ ಅಡುಗೆ ಮಾಡ್ತಿದ್ದಾರೆ, ಯಾರಿಗೆ ಏನು ಅಂತೇಳ್ಬಿಟ್ಟು ವಿಚಾರಿಸಿದಾಗ ಗೊತ್ತಾಯಿತು, ಇಲ್ಲಿ ಬಡ ಮಕ್ಕಳಿಗೆ, ಬಡ ಜನರಿಗೆ ಇವರು ಅಡುಗೆ ಮಾಡ್ತಾರೆ ಈ ಆಶ್ರಮದಿಂದ. ದೀದಿ ಅಪ್ ಕ್ಯಾ ಕರೆ ಇದೆ, ಕ್ಯಾ ಕರೆ ಇದೆ, ಕಿಸ್ಗೆ ಕೌನ್ ಇನ್ನು ನಾವು ಉಳ್ಕೊಂಡಿದ್ದಂತಹ ಸೇವಾಶ್ರಮದಿಂದ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು 8 ಕಿಲೋಮೀಟರ್ ಆಗುತ್ತೆ. ಬಟ್ ಒಂದು ಅಡ್ವಾಂಟೇಜ್ ಅಂದರೆ ಏನು ಅಂತ ಅಂದರೆ, ಗಂಗಾ ಆರತಿ ನಾವು ಹರಿದ್ವಾರಲ್ಲಿ ಯಾವುದೇ ಪ್ಲೇಸ್ನ ನೋಡಬೇಕು ಅಂದರೆ ನಮ್ಮ ಹೋಟೆಲಿಂದ ತುಂಬ ಹತ್ರ ಆಗ್ತಿತ್ತು, ಬಟ್ ಹೋಟೆಲ್ಗೆ ಸ್ವಲ್ಪ ದೂರ ಆಗ್ತಿತ್ತು. ಸೊ ನಾವು ಈ ಟುಕು ಅಂತಾರಲ್ಲ, ಆ ಥರದ್ದು ಒಂದು ರಿಕ್ಷಾನ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಅದಕ್ಕಿಂತ ಮುಂಚೆ 5:30 ರಾತ್ರಿಯಲ್ಲಿ ಗಂಗಾ ಆರತಿ ಕೂಡ ಆಗ್ತಾ ಇತ್ತು. ಸೊ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ನಾವು ಬಸ್ಸಿಗೆ ಹೋಗಬೇಕಾ ಅಥವಾ ಶೇರಿಂಗ್ ಟ್ಯಾಕ್ಸಿಗೆ ಹೋಗಬೇಕಾ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿದ್ವಿ. ನನಗೆ ದೇವಪ್ರಯಾಗ್ ನೋಡಬೇಕು, ಮಹಾದೇವಿ ದೇವಸ್ಥಾನ ನೋಡಬೇಕು ಅನ್ನೋದಿತ್ತು. ಹಾಗಾಗಿ ನಾವು ಟ್ಯಾಕ್ಸಿನೇ ಚೂಸ್ ಮಾಡ್ಕೊಂಡ್ವಿ. ಫಸ್ಟು ಒಂದು ಹರಿದ್ವಾರ್ಗೆ ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ಸೋನ್ ಪ್ರಯಾಗ್ ಹೋಗೋದಕ್ಕೆ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ದೀವಿ. ಬಸ್ಸಲ್ಲಿ ಕೂಡ ಹೋಗ್ಬೋದು. ಬಸ್ಸಲ್ಲಿ ಹೋದರೆ ಧಾರಿ ದೇವಸ್ಥಾನ, ಹಾಗೆ ಮತ್ತು ಇನ್ನೊಂದು ದೇವಸ್ಥಾನ ಇದೆ, ಯಾವುದಾದ್ರು ದೇವಪ್ರಯಾಗ್ ಅಂದರೆ ಗಂಗಾ ನದಿ ಮೂಲ ಸ್ಥಾನ ಅದು. ಅಲ್ಲಿ ಅದು ಸಿಗೋದಿಲ್ಲ, ಹಾಗಾಗಿ ನೋಡೋಕ್ಕಾಗಲ್ಲ ಬಸ್ಸಲ್ಲಿ ಹೋದರೆ. ಹಾಗಾಗಿ ಈ ಸರಿ ಹೋಗ್ತಾ ಟ್ಯಾಕ್ಸಿಲೇ ಹೋಗಬೇಕು ಅಂದ್ಕೊಂಡು ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ. ಅದು ಜನಗಳು ಫಿಲಪ್ ಆಗೋದಕ್ಕೆ ವೇಟಿಂಗ್. ಇನ್ನೊಂದೇನು ಅಂತ ಅಂದರೆ, ನಿನ್ನೆ ನನಗೆ ಡೆಲ್ಲಿಯಲ್ಲಿ ನೇಪಾಳಿ ಹೋಟೆಲ್ಲೇ ಸಿಕ್ತು, ಸೊ ನಾನು ಅಲ್ಲಿ ಹೋಗಿದ್ದಾರೆ. ಇವತ್ತು ಮತ್ತೆ ನೇಪಾಳಿ ಜನಗಳೇ ಸಿಕ್ಕಿದ್ದಾರೆ ಇಲ್ಲಿ. ಸೊ 4 ಜನ ಆದರೆ ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ಆ 4 ಜನಕ್ಕೋಸ್ಕರ ವೇಟಿಂಗ್. 10 ಸವಾರಿ ಆಗೋ ತನಕ ಗಾಡಿ ಓಡಿಸಲ್ಲ, ತೆಗಿಯಲ್ಲ ಅಂತ ಡ್ರೈವರ್ ಭಯ ಹೇಳಿಬಿಟ್ಟಿದ್ರು. ಸೊ ಟಿಫನ್ ಏನೂ ಮಾಡಿರಲಿಲ್ಲ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆನೇ ಗೋಲಿ ಸೋಡಾ ನೋಡಿದ್ವಿ. ಇದು ನಮ್ಮ ಟ್ರಿಪ್ಪಿನ ಫಸ್ಟ್ ಗೋಲಿ ಸೋಡಾ ಆಗಿತ್ತು. ಸೊ ಇಬ್ಬರು ಸೇರಿಕೊಂಡು ಗೋಲಿ ಸೋಡಾ ಕುಡಿದ್ವಿ. ಸವಾರಿ ಅಂತೂ 10 ಕಂಪ್ಲೀಟ್ ಆಗಲಿಲ್ಲ, 9 ಕಂಪ್ಲೀಟ್ ಆಯಿತು. 10ನೇ ಸವಾರಿ ದುಡ್ಡನ್ನ ನಾವೇ ಎಕ್ಸ್ಟ್ರಾ 100 ರೂಪೀಸ್ ಹಾಕಿಬಿಟ್ಟು 9 ಜನನು ನಡೀರಿ ಅತ್ಲಾಗಿ 9 ಜನನೇ ಹೋಗೋಣ ಅಂತ ಹೇಳಿಬಿಟ್ಟು 100 ರೂಪೀಸ್ ಎಕ್ಸ್ಟ್ರಾ ಬಿತ್ತು ನಮಗೆ. ಶೇರಿಂಗ್ ಟ್ಯಾಕ್ಸಿಯಲ್ಲಿ ಹೋಗೋದಾದರೆ 1000 ರೂಪೀಸ್. ನೀವು ಬಸ್ ಅಥವಾ ಗೌರ್ಮೆಂಟ್ ಇದರಲ್ಲೇ ಹೋಗ್ತೀವಿ ಅಂತ ಅಂದರೆ 600 ರೂಪೀಸ್ ಆಗುತ್ತೆ. ಸ್ಟಾರ್ಟಿಂಗೇ ನಮಗೆ ಇಷ್ಟು ದೊಡ್ಡ ಜಾಮ್ ಸಿಕ್ಬಿಡ್ತು. ನನಗಂತೂ ಫುಲ್ ಭಯ ಆಯಿತು. ಸ್ಟಾರ್ಟಿಂಗೇ ಜಾಮ್ ಇದೆ, ಮುಂದೆ ಹೇಗೆ ಅಂತ. ಬಟ್ ಯಾರೋ ಬರ್ತಾ ಇದ್ದಿದ್ದರಿಂದ ರೋಡ್ ಒಂದು ಕಡೆ ಬ್ಲಾಕ್ ಮಾಡಿದ್ರು, ಆಮೇಲೆ ಈಸಿ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಅರ್ಪಿತಾ ಅವರು ಫುಲ್ ನಿದ್ದೆಗೆಟ್ಬಿಟ್ಟಿದ್ರು. ಅಂದರೆ ರಾತ್ರಿ ಮಲಗಿದಾಗಲೇ 1:45 ಮತ್ತು 3 ಗಂಟೆಗೆ ಎದ್ದಿದ್ದರಿಂದ ಅವಳು ಫುಲ್ ನಿದ್ದೆಗೆಟ್ಬಿಟ್ಟಿದ್ಲು. ಸೊ ಮಂಕೊಂಡ್ಲು. ನನಗಂತೂ ಟ್ರಾವೆಲಲ್ಲಿ ನಿದ್ದೆ ಬರೋದೇ ಇಲ್ಲ. ಇನ್ನು ನಮ್ಮ ಸವಾರಿಯವರು ಇವರೇನೆ, ಮಿಕ್ಕಿದ್ದವರು ಇದರಲ್ಲಿ ನೇಪಾಲ್ ಭಯ್ಯ ಒಬ್ಬರು ಇದ್ದಾರೆ. ಸೊ ಇವರು ಕೂಡ ತುಂಬ ಜನ ಮಲಗಿಬಿಟ್ಟಿದ್ರು. ಸ್ವಲ್ಪ ದೂರ ಹೋಗ್ತಾನೆ ನಾನು ಡ್ರೈವರ್ ತಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವ ಥರ ಹೇಗೆ ಅಂತ ಹೇಳಿಬಿಟ್ಟು. ಅಷ್ಟೊತ್ತಿಗೆ ಆಲ್ರೆಡಿ ಅರ್ಪಿದು ಎದ್ಬಿಟ್ಟಿದ್ಲು. ಇವರಿಬ್ಬರದು ಸ್ಟಾರ್ಟ್ ಆಯಿತು. ಅರ್ಪಿ ಆಲ್ರೆಡಿ ಬಿಸ್ನೆಸ್ ವುಮೆನ್ ಇರೋದ್ರಿಂದ
ಇವರಿಬ್ಬರು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಬಿಸ್ನೆಸ್ ಮಾಡಿದ್ರೆ ಮಾತ್ರ ಇವಾಗ ಬದುಕೋಕ್ಕಾಗೋದು ಅಂತ. ಆ್ಯಂಡ್ ಡ್ರೈವರ್ ಭಯ್ಯ ಕೂಡ ಇಂಜಿನಿಯರ್ ಓದಿರೋದಂತೆ. ಆ ಇಂಜಿನಿಯರ್ ಕೆಲಸ ಬಿಟ್ಬಿಟ್ಟು ಈ ಥರ ಗಾಡಿ ತೊಗೊಂಡು ಇವಾಗ 5 ಗಾಡಿ ಇದೆ, 6 ಮಂತಲ್ಲಿ ನಾನು ದುಡಿತೀನಿ, 6 ಮಂತ್ ಆರಾಮಾಗಿ ಸುತ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಇವರಿಬ್ರು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗ್ಬಿಟ್ಟು सुनना गलत हो गया, सुनना झुकना, दूसरों के नीचे काम करते रहना, बट बिजनेस करने वाला है ना, बिजनेस करने वाला ओन बिजनेस कौन करता है, वही राजा वही मंत्री, सभी डिसीजन वही लेते हैं. सही बात. मन करेगा तो जाएंगे, नहीं करेगा अपना आराम से सोगे. हाँ बस, और उसमें जाना ही जाना है. हमारा कस्टमर किधर भी नहीं जाता. ಇನ್ನು ರಿಷಿಕೇಶಲ್ಲಿ ಬಂಚಿ ಜಂಪಿಂಗ್ ಅಡ್ವೆಂಚರ್ ಮಾಡೋರಿಗೆ ಅಂತೂ ಮಸ್ತ್ ಪ್ಲೇಸು. ಸೊ ನನಗೂ ಬಂಚಿ ಜಂಪಿಂಗ್ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ನಾನು ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಟ್ರಾವೆಲ್ನ ಫಸ್ಟ್ ಮಿಲ್ ಅಂತ ಅಂದ್ರೇ ಇದು ಆಲೂ ಪರಾಟ. ರೈಸ್ ಅಂತೂ ನೋಡಿ ತುಂಬ ದಿನ ಆದಂಗಾಗೋಗ್ಬಿಟ್ಟಿತ್ತು. ನೈಸಾ? ನಮ್ಮ ಸೌತಲ್ಲಿ ಬಂದರೆ ಇಡ್ಲಿ ದೋಸೆ ಹೆಂಗೆ, ಇಲ್ಲಿ ಆಲೂ ಪರಾಟ, ಪನ್ನೀರ್ ಪರಾಟ, ಚಿಲ್ಲಿ ಪರೋಟ, ಬೇಜಾನ್ ಚಿಲ್ಲಿ ನೋಡಿ ಹೆಂಗೆ ಇಟ್ಟಿದ್ದಾರೆ. ಖಾರ ಇದೆಯಲ್ವ ನೋಡಬೇಕು. ಮಾಮೂಲಿ ಮೆಣಸಿನ್ಕಾಯಿ ಸೊ ಪಹಾಡ್ದು ರೋಡ್ ಅಂತೂ ಕೇಳೋದೇ ಬೇಡ. ಬಟ್ ರೋಡ್ ಚೆನ್ನಾಗಿರೋದ್ರಿಂದ 8 ಅವರ್ಸಲ್ಲಿ ನಾವು ಹರಿದ್ವಾರ್ ಟು ಸೋಮಪ್ರಯಾಗ್ ರೀಚ್ ಆಗ್ಬೋದಾಗಿತ್ತು. ಅದ್ರ ಮಧ್ಯದಲ್ಲಿ ರುದ್ರಪ್ರಯಾಗ್, ದೇವಪ್ರಯಾಗ್ ಅಂತೆಲ್ಲ ಬರುತ್ತೆ. ಸೊ ಈ ವರ್ಡ್ ಪ್ಲೇಸ್ ನೇಮ್ನೆಲ್ಲ ನಾನು ಒಂದು ಕ್ಯಾಂಡಿ ಅನ್ನೋ ಒಂದು ವೆಬ್ ಸೀರೀಸಲ್ಲಿ ಕೇಳಿದ್ದೆ. ಸೊ ನಾನು ಅದನ್ನು ಡ್ರೈವರ್ಗೆ ಹೇಳ್ತಾ ಇದ್ದೆ. ಆವಾಗ ಅವ್ರು ಹೇಳಿದ್ರು, ಹೌದು ಆ ವೆಬ್ ಸೀರೀಸ್ ನಿಜವಾಗ್ಲೂ ನಡೆದಿರೋದು, ಅಂದರೆ ಅದರಲ್ಲಿ ಬರೋವಂಥ ಘಟನೆಗಳು ನಿಜವಾಗ್ಲೂ ನಡೆದಿದೆ ದೇವಪ್ರಯಾಗಲ್ಲಿ ಮತ್ತು ರುದ್ರಪ್ರಯಾಗಲ್ಲಿ ಅಂತ ಹೇಳ್ತಾ ಇದ್ರು. ಆ ಪ್ಲೇಸಿನ ವರ್ಡ್ಗೆ ನೇಮ್ ಕೇಳೋದಕ್ಕೆ ಏನೋ ಒಂಥರ ಭಯಂಕರ, ರುದ್ರಪ್ರಯಾಗ್ ಅಂತ ಹೇಳ್ಬಿಟ್ಟು. ಸೊ ನಾವಿವಾಗ ರೀಚ್ ಆಗಿದ್ದು ದೇವಪ್ರಯಾಗ್. ನಾವು ಹೋಗ್ತಾ ಇರೋದು ಇವಾಗ ದೇವಪ್ರಯಾಗಲ್ಲಿದ್ದೀವಿ. ದೇವಪ್ರಯಾಗ್ ಅಂತ ಹೇಳಿದ್ರೆ 2 ನದಿ ಸಂಗಮ ಆಗಿ ಒಂದು ನದಿಯಾಗಿರೋದು. ಯಾವ್ಯಾವ ನದಿ ಅಂದರೆ ಅಲಕ್ನಂದ ಮತ್ತು ಭಗೀರಥಿ ನದಿ ಸಂಗಮವಾಗಿ ಗಂಗಾ ನದಿ ಆಗಿದೆ. ಅದು ತೋರಿಸ್ತೀನಿ. ಇನ್ನು ಲೆಫ್ಟ್ ಸೈಡಲ್ಲಿ ಇರುವಂಥ ನದಿ ಬಂದ್ಬಿಟ್ಟು ಅಲಕ್ನಂದ, ರೈಟ್ ಸೈಡಲ್ಲಿ ಇರುವಂಥದ್ದು ಭಗೀರಥಿ. ಇವೆರಡೂ ನದಿಗಳು ಸೇರಿಬಿಟ್ಟು ಆಗುವಂಥ ನದಿನೇ ಗಂಗಾ ನದಿಯಾಗಿ ಉದ್ಭವ ಆಗುತ್ತೆ. ಸೊ ಈ ಅಲಕ್ನಂದ ಮತ್ತು ಮಂದಾಕಿನಿ, ಕೇದಾರ್ನಾಥಿಂದ ಬರುವಂಥ ಮಂದಾಕಿನಿ ರಿವರ್ ಸೇರಿ ಅಲಕ್ನಂದ ಆಗಿದೆ. ಸೊ ಇದೆಲ್ಲ ಹಿಸ್ಟ್ರಿ ಕೇಳಬೇಕಾದ್ರೆ ಏನೋ ಒಂಥರ ಖುಷಿ. ಇನ್ನು ಇದು ಪೂರ್ತಿ ದೇವಪ್ರಯಾಗ್. ಈಗ ಕಾಣಿಸ್ತಾ ಇರೋದು ಸ್ಕೂಲ್, ದೇವಪ್ರಯಾಗ್ದು ಕಲ್ಚರಲ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಸ್ಕೂಲ್ ನೇಮ್ ಬಂದ್ಬಿಟ್ಟು. ಸೊ ಇದು ಸಿಟಿ ಆಫ್ ದೇವಪ್ರಯಾಗ್. ಇಲ್ಲಿಂದ ನಾನು ಬಂದಿದ್ದು ಮತ್ತೊಂದು ಗೋಲಿ ಸೋಡಾ ಕುಡಿಯೋದಕ್ಕೆ. ಬಾಯಾರಿಕೆ ತುಂಬ ಆಗ್ತಿತ್ತು, ಅಂದರೆ ಬಿಸಿಲು ಕೂಡ ತುಂಬಾ ಇತ್ತು. ಸೊ ನಮಗೆ ಹೈಡ್ರೇಷನ್ ಬೇಕು ಅಂತ ಅಂದರೆ ವಾಟರ್ ಅಥವಾ ಈ ಥರ ಜ್ಯೂಸ್ ಏನಾದರೂ ಕುಡಿಬೇಕಾಗಿತ್ತು. ಸೊ ನಾರ್ತಲ್ಲಿ ಗೋಲಿ ಸೋಡಾ ಇದೆಲ್ಲ ತುಂಬಾ ಫೇಮಸ್. ಹಾಗಾಗಿ ನಾವಿಬ್ಬರು ಸೋಡಾನೇ ಜಾಸ್ತಿ ಕುಡಿತಾ ಇದ್ವಿ. ಇನ್ನು ನಾವು ರೋಡ್ ಪೂರ್ತಿಯಾಗಿ ಪಾದಯಾತ್ರೆ, ಅಂದರೆ ಕೇದಾರ್ನಾಥ್ಗೆ ಪಾದಯಾತ್ರೆ ಕೂಡ ಹೋಗ್ತಿರೋನ ನೋಡ್ಬೋದಾಗಿತ್ತು. ಹಾಗೆ ಈ ಥರ ಬೈಕಲ್ಲಿ ಫ್ಲ್ಯಾಗ್ ಹಾಕ್ಕೊಂಡು ಸಿಖ್ ರೀಜನ್ ಯಾರಿದ್ದಾರೆ ಅವರು ಆಲ್ಮೋಸ್ಟ್ ಆಲ್ ಈ ಥರ ಮುಖಕ್ಕೆಲ್ಲ ಮಾಸ್ಕ್ ಎಲ್ಲ ಹಾಕ್ಕೊಂಡು ಈ ಉರಿ ಬಿಸಿಲಲ್ಲೂ ಈ ಥರ ಟ್ರಕ್ಕಿಂಗ್ ಹೋಗ್ತಾಯಿದ್ರು. ಸೊ ಆವಾಗ ನನಗೆ ಗೊತ್ತಾಗಿದ್ದು ಹೇಮಕುಂಡ್ ಸಾಹೇಬ್ ಅಂತ ಹೇಳ್ಬಿಟ್ಟು ಇವ್ರದ್ದು ಒಂದು ಟ್ರಕ್ಕಿಂಗ್ ರೀಜನ್ ಇದೆ, ಅಂದರೆ ಒಂದು ದೇವಸ್ಥಾನ ಇದೆ. ಅದಕ್ಕೆ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಅದು ತುಂಬ ಅಂದರೆ ತುಂಬಾ ಡಿಫಿಕಲ್ಟ್. ಅಂದರೆ ನಾನು ಕೇಳಿದ್ದೆ ಮುಂಚೆ, ಸೊ ನನಗದು ನೆನಪಾಯಿತು ಇದೆ ಅಂತ ಹೇಳಿಬಿಟ್ಟು. ಸೊ ತುಂಬ ಡಿಫಿಕಲ್ಟ್ ಆದಂತಹ ಯಾತ್ರೆ. ಅದಕ್ಕೂ ಕೂಡ ಈ ಉರಿ ಬಿಸಿಲಲ್ಲಿ ಹೋಗ್ತಾ ಇದ್ರು. ಸೊ ನಾವು ಆಲ್ಮೋಸ್ಟ್ ಆಲ್ ಮಾ ಧಾರಿ ದೇವಿ ಟೆಂಪಲ್ ರೀಚ್ ಆದ್ವಿ. ಈ ಧಾರಿ ದೇವಿ ದೇವಸ್ಥಾನ ಏನಿದೆ ಇದು ತುಂಬಾ ಶಕ್ತಿಯುತವಾದಂಥ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಕಲ್ ಹೆಡ್ಸ್ಗಳು ತುಂಬ ಬಿಲೀವ್ ಮಾಡ್ತಾರೆ. ಸೊ 2013ಗೆ ಕೇದಾರ್ನಾಥಲ್ಲಿ ಏನು ಪ್ರಳಯ ಬಂತು ಅವತ್ತಿನ ದಿನ ಈ ದೇವಿ ಮೂರ್ತಿನ
ಅಂದರೆ ಆ ಸ್ಥಳಾಂತರ ಮಾಡೋದಕ್ಕೋ ಏನಕ್ಕೋ ಆ ದೇವಿ ಮೂರ್ತಿನ ಎತ್ತಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ದೇವಿ ಮೂರ್ತಿನ ಯಾವಾಗ ಎತ್ತಿದ್ರು ಅವತ್ತಿನ ನೈಟೇನೆ ಕೇದಾರ್ನಾಥಲ್ಲಿ ಪ್ರಳಯ ಆಗಿದ್ದು ಅಂತ ಹೇಳ್ತಾರೆ. ಕೇದಾರ್ನಾಥ್ನ ಕಾಯ್ತಾ ಇರುವಂಥ ದೇವಿ ಅಂದ್ರೇ ಇದು ಅಂತ ಹೇಳ್ಬಿಟ್ಟು ಕೂಡ ಇವ್ರು ನಂಬ್ತಾರೆ. ಸೊ ಈ ದೇವಿದು ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಈ ದೇವಿ ಒಂದು ಬಾಲಕಿ ರೂಪದಲ್ಲಿ ಕಾಣಿಸುತ್ತೆ ನಮಗೆ ಆ ಮೂರ್ತಿ. ಸ್ವಲ್ಪ ಮಧ್ಯಾಹ್ನ ಆಗ್ತಾ ಹಂಗೆ ಒಂದು ಹೆಂಗಸಿನ ರೂಪದಲ್ಲಿ, ಹಾಗೆ ಮತ್ತೆ ಸಂಜೆ ಆಗ್ತಾ ರಾತ್ರಿ ಆಗ್ತಾ ಅದು ಆ ಮೂರ್ತಿ ಏನಿದೆ ಅದು ಪೂರ್ತಿ ಸ್ವಲ್ಪ ವಯಸ್ಸಾಗಿರೋ ವೃದ್ಧೆ ರೂಪಕ್ಕೆ ಕನ್ವರ್ಟ್ ಆಗುತ್ತೆ ಆ ಮೂರ್ತಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೇಳಿದ್ದೆ. ಡ್ರೈವರ್ ಭಯ್ಯ ಕೂಡ ದಾರಿ ಉದ್ದಕ್ಕೂ ನನಗೆ ಅದೇ ಸ್ಟೋರಿನ ಹೇಳ್ಕೊಂಡು ಬಂದರು. ಸೊ ಖುಷಿ ಅನಿಸುತ್ತೆ, ಏನೋ ಒಂಥರ ಆಶ್ಚರ್ಯ ಅನಿಸುತ್ತೆ ಈ ಥರ ಸ್ಟೋರಿಗಳನ್ನೆಲ್ಲ ಕೇಳಿದಾಗ. ಕ್ಯಾಂಡಿ ವೆಬ್ ಸೀರೀಸ್ ಮೂಲಿಸ್ತಾನ್ 3 ಗಂಟೆಯಲ್ಲಿ ನಮ್ಮ ಲಂಚ್ನ ಮುಗಿಸಿ ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ನಾವು ರೀಚ್ ಆಗಿದ್ದು ಗುಪ್ತಕಾಶಿ. ಗುಪ್ತಕಾಶಿ ಉಕ್ಕಿಮಠ ನಮಗೆ ತುಂಗನಾಥ್ ಹೋಗೋದಕ್ಕೆ ನಾವು ಸ್ಟೇ ಆಗಬೇಕಾಗಿದ್ದಂಥ ಪ್ಲೇಸ್ ಆಗಿತ್ತು. ಸೊ ಅದು ಗುಪ್ತಕಾಶಿಯಿಂದ ನೋಡಿದ್ರೆ ಉಕ್ಕಿಮಠ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದ ಮತ್ತೆ ನಾವು ಹೊರಟ್ವಿ. ನನಗಂತೂ ಕಂಟಿನ್ಯೂಯಸ್ ನೇಪಾಳಿಂದ ಡೆಲ್ಲಿಗೆ 2 ಡೇಸ್ ಟ್ರಾವೆಲ್ ಮಾಡಿ ಮತ್ತೆ ಇಲ್ಲಿ 1 ಡೇ ಪೂರ್ತಿ ಟ್ರಾವೆಲ್, ಸ್ವಲ್ಪನೂ ಟ್ರಾವೆಲ್ ಅನ್ನೋದು ಸುಸ್ತಾಗ್ತಿರ್ಲಿಲ್ಲ. ಕನ್ನಡ ಸಾಂಗ್ ಕೂಡ ಹಾಕಿದ್ವಿ ಬಸ್ ಗಾಡಿಯಲ್ಲಿನೇ. ಸೊ ಕನ್ನಡ ಸಾಂಗ್ ಕೂಡ ಹೇಳ್ಕೊಂಡು ನಮ್ಮ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ನಮಗೆ ಎಲ್ಲೂ ಟಯರ್ಡ್ ಫೀಲ್ ಅನ್ನೋದು ಎಲ್ಲೂ ಆಗಲಿಲ್ಲ, ನನಗಂತೂ ಎಸ್ಪೆಷಲಿ. ಇನ್ನು ನಾವು ಪಹಾಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಿ ಹೋದರೂ ನಮಗೆ ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್ ಸಿಗುತ್ತೆ. ಸೊ ಬಂಡೆಯಿಂದನೇ ಡೈರೆಕ್ಟಾಗಿ ವಾಟರ್ ಸಿಗುತ್ತೆ, ಪ್ಯೂರ್ ವಾಟರ್ ಇರುತ್ತೆ ಇದು. ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್ ಆ್ಯಂಡ್ ಮೈ ಡಾರ್ಲಿಂಗ್ ತಗೊಳ್ತಿದ್ದಾಳೆ ಬಿ ಕಾಂಪ್ಲೆಕ್ಸ್. ಹೀಟ್ ಆಗ್ಬಿಟ್ಟಿದೆಯಂತೆ, ಬಾಡಿ ಹೀಟ್. ಅಭಿ ಹಮ್ ಹೇ ರಾಮ್ಪುರ್ ಮೇ. Finally we are in Sitapur. इलिंदा 10 minutes सोनप्रयाग. आपको फोन नंबर बता दो. 8192 03 78. आप हरिद्वार से सोनप्रयाग कहाँ से भी ले सकते हैं. हरिद्वार से सोनप्रयाग से बद्रीनाथ से हरिद्वार. आपका नाम देव. ಕಾಂಟ್ಯಾಕ್ಟ್ ಮಾಡಿ. ಯಾರಾದರೂ ಕೇದಾರ್ನಾಥ್ ಹೋಗಬೇಕು ಅಂತ ಅಂದ್ಕೊಂಡಿರೋರು ಇವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಫ್ರೆಂಡ್ಲಿ ನೇಚರ್ ಇರುವಂಥ ಭಯ. ಸೊ ಸೀತಾಪುರ್, ರಾಮ್ಪುರ್ ಎಲ್ಲ ಕ್ರಾಸ್ ಆದಮೇಲೆ ಬರೋದೇ ಸೋನ್ಪ್ರಯಾಗ್. ತುಂಬ ರಶ್ ಇದ್ದಾಗ ಜನಗಳು ಸೀತಾಪುರಿಂದ ಕೂಡ ಟ್ರಕ್ಕಿಂಗ್ ಮಾಡಿದರು. ನಮಗೆ ಲಕ್ಕಿಲಿ ರಶ್ ಕಮ್ಮಿ ಇತ್ತು. ಸೊ ಸೋನ್ಪ್ರಯಾಗ್ ರೀಚ್ ಆಗ್ತಾ ಇದ್ದಂಗೆ ನಾವಿಲ್ಲಿ ನಮ್ಮ ಯಾತ್ರಾ ಏನು ಬುಕ್ ಮಾಡಿದ್ದೀವಿ ಅದನ್ನು ರಿಜಿಸ್ಟರ್ ಮಾಡಬೇಕು. ನಾನಂತೂ 1.5 ತಿಂಗಳು ಮುಂಚೆನೇ ರಿಜಿಸ್ಟರ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಆನ್ಲೈನ್ ರಿಜಿಸ್ಟರ್ ಇದ್ದಿದ್ದರಿಂದ ಈಸಿ ಆಯಿತು ಎಂಟ್ರಿಗೆ. ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ಇವಾಗಲೂ ಯಾಕೆ ಅಂತ ಅಂದರೆ ರಶ್ ಜಾಸ್ತಿ ಇದೆ. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ಮತ್ತೆ ರಶಲ್ಲಿ ನಿಂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗಲೇ ಹೋಗಿ ಗೌರಿಕುಂಡಲ್ಲಿ ಸ್ಟೇ ಆಗೋದು. ನಾವು ಈವ್ನಿಂಗೇ ಗೌರಿಕುಂಡ್ ರೀಚ್ ಆದ್ವಿ. ಗೌರಿಕುಂಡಲ್ಲಿ ಸ್ಟೇಯಿಂಗ್ ಆಪ್ಷನ್ ತುಂಬ ಕಮ್ಮಿ ಇರುತ್ತೆ, ಸೋನ್ಪ್ರಯಾಗಲ್ಲೇ ಇರಿ ಅಂತ ಹೇಳ್ಬಿಟ್ಟು ನಮಗೆ ಅಡ್ವೈಸ್ ಮಾಡಿದ್ರು. ಬಟ್ ನಾನು ಮುಂಚೆಯಿಂದನೂ ನಾನು ಮಾಡಿದಂಥ ಪ್ಲ್ಯಾನ್ ಪ್ರಕಾರ ನಾವು ಗೌರಿಕುಂಡಲ್ಲಿ ರೀಚ್ ಆಗಬೇಕಿತ್ತು. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಮತ್ತು 2 ಗಂಟೆಗೆ ಎದ್ದರೂ ಕೂಡ ನಾವು ಸೋನ್ಪ್ರಯಾಗಿಂದ ಗೌರಿಕುಂಡ್ ರೀಚ್ ಆಗೋದಕ್ಕೆ 5 ಗಂಟೆ ಆಗ್ತಾಯಿತ್ತು. ಸೊ ಯಾಕೆ ರಿಸ್ಕ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಗೌರಿಕುಂಡೇ ರೀಚ್ ಆಗೋಣ ಅಂತ ಗೌರಿಕುಂಡ್ಗೆ ಟ್ಯಾಕ್ಸಿ ತೊಗೊಂಡ್ವಿ. ಇಲ್ಲಿ ಸಿಗುವಂಥ ಟ್ಯಾಕ್ಸಿ ಇವ್ರದ್ದು ಮಾತ್ರ, ಪ್ರೈವೇಟ್ ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಉತ್ತರಾಖಂಡ್ ಅವ್ರದ್ದು ಗೌರ್ಮೆಂಟ್ ಏನಿದೆ ಅದು ಮಾತ್ರ ಇರುತ್ತೆ. 50 ರೂಪಾಯಿ ಅಷ್ಟೇ ಸೀಟು, 5 ಕಿಲೋಮೀಟರ್ ಇರುತ್ತೆ. ಬಟ್ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ ಜನಗಳು 5 ಕಿಲೋಮೀಟರ್ನು ಕೂಡ ನಡ್ಕೊಂಡೇ ಬರ್ತಾಯಿದ್ದು, ಪೈದಲ್ ಯಾತ್ರಾ ಅಂತ ಹೇಳಿಬಿಟ್ಟು. ಯಾಕೆಂದರೆ ಟ್ಯಾಕ್ಸಿ ತೊಗೊಳ್ದಂಗೆ ಸೀದಾ ಸೋನ್ಪ್ರಯಾಗ್ ತನಕನೂ ನಡ್ಕೊಂಡೇ ಹೋಗ್ತಾಯಿದ್ರು. ಅಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಈವ್ನಿಂಗ್ ಟೈಮಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ರೋಡು ಅಷ್ಟೇ ಯಾವ ಥರ ಇದೆ ನೀವು ನೋಡ್ಬೋದು. ಈ 2 ರೋಡ್ ಮಧ್ಯದಲ್ಲಿ ಅಂದರೆ 1 ವೇ ರೋಡಲ್ಲೇ 2 ಗಾಡಿಗಳು ಪಾಸ್ ಆಗಬೇಕಾಗಿತ್ತು, ಆ ಥರ ಇತ್ತು.
ಮಧ್ಯದಲ್ಲೇ ಆಗೋದಿಲ್ಲ, ಇಲ್ಲೇ ಇಳ್ಕೊಳ್ಳಿ, ಇಲ್ಲಿಂದನೇ ನೀವು ನಡ್ಕೊಂಡು ಗೌರಿಕುಂಡ್ ಹೋಗಿ ಅಂತ ಹೇಳ್ಬಿಟ್ಟು ಮಧ್ಯದಲ್ಲೇ ಇಳಿಸ್ಬಿಟ್ರು. ನಮಗೆ ನಿಜವಾಗ್ಲೂ ನೇಪಾಲಿ ಭಯ ಇದ್ದಿದ್ದರಿಂದ ನನ್ನ ಲಗೇಜ್ನ ಅವರೇ ಎತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ರು. ಸೊ ಇಲ್ಲಿ ರೀಚ್ ಆದ್ವಿ ಗೌರಿಕುಂಡ್. ಇದು ಗೌರಿಕುಂಡು ಮೇಯ್ನು ಅಂದರೆ ಯಾವುದು ಟ್ಯಾಕ್ಸಿ ಬರುತ್ತೆ ಅಲ್ಲಿ ವೆಯ್ಟ್ ಮಾಡುವಂಥದ್ದು. ಲೆಫ್ಟ್ ಸೈಡಲ್ಲಿ ನೀವು ಏನು ಜನಗಳು ನೋಡ್ತಿದ್ದೀರಾ ಅವರೆಲ್ಲ ಟ್ರಕ್ಕಿಂಗ್ ಮುಗಿಸ್ಕೊಂಡು ಸೋನ್ ಪ್ರಯಾಗಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಗೌರಿಕುಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಒಬ್ಬರು ಡೋಲಿಗೆ ನಮ್ಮ ಲಗೇಜ್ನೆಲ್ಲ ಹಾಕಿದ್ವಿ. ಯಾಕೆಂದರೆ ಆ ಭಯ ಎಷ್ಟು ಅಂತ ಎತ್ಕೊಂಡು ನಮ್ಮ ಲಗೇಜ್ ತಿರುಗ್ತಾರೆ ಅಂತ ಹೇಳ್ಬಿಟ್ಟು ಆ ಡೋಲಿಗೆ ಹಾಕಿಬಿಟ್ಟು ನೈಟ್ ರೂಮ್ನ ನಾವು ಹುಡ್ಕಿದ್ವಿ. ವರ್ತ್ ಇತ್ತು, 2,000 ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಗೌರಿಕುಂಡ್ ಅಂತ ಪ್ಲೇಸಲ್ಲಿ 2,000 ಆರಾಮಾಗಿ ಕೊಡ್ಬೋದು. ರೂಮ್ ಕೂಡ ಹೈಜೀನ್ ಆಗಿತ್ತು. ಸೊ ಇಲ್ಲಿ ನಾನು ರೂಮ್ ಬುಕ್ ಮಾಡಿರಲಿಲ್ಲ, ಅಲ್ಲೇ ಹೋಗಿನೇ ನಾವು ಸರ್ಚ್ ಮಾಡಿ ನೋಡಿ ಬುಕ್ ಮಾಡಿದ್ದಂಥದ್ದು. ಓಕೆ ಆಗಿತ್ತು ರೂಮ್ ಕೂಡ. ಇಷ್ಟೇ ಇವತ್ತಿನ ಈ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಗೌರಿಕುಂಡ ನೈಟ್ ಯಾವ ಥರ ಇತ್ತು, ನಮ್ಮ ಟ್ರಕ್ಕಿಂಗ್ ಯಾವ ಥರ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಾನು. ಸೊ ಈ ವ್ಲಾಗಲ್ಲಿ ನಿಮ್ಗೆ ಏನೇ ಕನ್ಫ್ಯೂಸ್ ಇದ್ದರೂ ನೀವು ಕೇಳ್ಬೋದು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.